ಮಂದಿ ಮುಖ ಇರುವಂತಹ ಕರ್ನಾಟಕದ ಏಕೈಕ ಕಾಮಿಡಿ ಪೀಸು ನಿಮ್ಮಪ್ಪಂಗೆ ಮಾತ್ರ ಹುಟ್ಟಿರೋದಪ್ಪ. ಆದರೆ ನಮ್ಮಪ್ಪ ಏನಾದ್ರೂ ಕೂಡ ಅವ್ರ ಪ್ರಾಯದಲ್ಲಿ ಚಿಕ್ಕಬಳ್ಳಾಪುರದ ಕಡೆ ಹೋಗಿದ್ರೆ ನೀನು ಭಾಳ ಸುಂದರವಾಗಿ ಹುಟ್ಟುತ್ತಾ ಇದ್ದೇನೆ. ನೀನೇನಂದೆ, ಒಬ್ಬೊಪ್ಪನಿಗೆ ಹುಟ್ಟಿದ್ಯಾ ಅಂದೆ, ನನ್ನ ಆಸ್ತಿಯಲ್ಲಿ ಭಾಗ ಬೇಕಾ ಅಂದೆ. ಇವಾಗೇನೋ ನನ್ನ ತಾಯಿಯ ಬಗ್ಗೆ ನೀನು ಕೇವಲವಾಗಿ ಮಾತಾಡಿದೆ. ನೀನು ಮಾತಾಡ್ಗುರು ಪರವಾಗಿಲ್ಲ, ನಮ್ಮ ತಂದೆನಂತೂ ನಿಮ್ಮ ಊರಿಗೆ ಕಳ್ಸಲ್ಲ. ಒಬ್ಬ ಮಾಜಿ ಸಂಸದ ಮತ್ತು ಒಬ್ಬ ಸಿಟ್ಟಿಂಗ್ MLA ಎಷ್ಟು ಚೀಪಾಗಿ ಮಾತಾಡ್ಕೊಂತಾರೆ ಅಂತ ಹೇಳಿದ್ರೆ, ಪಾಲಿಟಿಕ್ಸ್ ನಿಮ್ಮ ಮಧ್ಯೆ ಮಾಡ್ಕೊಂಡು ಸಾಯಿರಿ, ಯಾರು ಬೇಡ ಅಂತಾರೆ. ಅದು ಬಿಟ್ಬಿಟ್ಟು ನಿಮ್ಮ ಫ್ಯಾಮಿಲಿ, ಪ್ರತಾಪ್ ಸಿಂಹ ಅವರಿಗೆ ಒಂದು ಹೇಳ್ತೀನಿ, ಪ್ರದೀಪ್ ಈಶ್ವರ್ಗೆ ಅಪ್ಪ ಅಮ್ಮ ಇಲ್ಲ, ಬಟ್ ಅವ್ರು ಮಾತಾಡೋ ಮಾತುಗಳಾಗಿರ್ಬೋದು ಒಂದು ಸ್ವಲ್ಪ ಏನೋ ಯಾವ ಥರ ಇರುತ್ತೆ ಅಂತ. ಬಟ್ 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 ಒಬ್ಬ ಯಾರೇ ಒಬ್ರು ಇಲ್ಲ ಅಂತ ಹೇಳಿದಾಗ ಆ ಮನುಷ್ಯರ ಬಗ್ಗೆ ಮಾತಾಡಬಾರ್ದು. ಇಲ್ಲಿರೋದೇನು, ನಮ್ಮಪ್ಪ ಪ್ರಾಯದಲ್ಲಿ ಚಿಕ್ಕಬಳ್ಳಾಪುರ ಸೈಡ್ ಬಂದಿದ್ರೆ ನೀವು ಈ ಥರ ಹುಡ್ತಿರ್ಲಿಲ್ಲ. ಒಬ್ಬ ಸಂಸದನಾಗಿ, ಒಬ್ಬ ಪಬ್ಲಿಕ್ ಫಿಗರ್ ಆಗಿ ಈ ಥರ ಚೀಪ್ ಕಾಮೆಂಟ್ಸ್ ಮಾಡ್ತಿದ್ದೀರಲ್ಲ, ಒಂದು ಸ್ವಲ್ಪ ಥಿಂಕ್ ಮಾಡಿ ಮಾತಾಡಬೇಕು. ಆ್ಯಂಡ್ ಪ್ರದೀಪ್ ಈಶ್ವರ್ ಸರ್, ಚಿಕ್ಕಬಳ್ಳಾಪುರದಲ್ಲಿ MLA ಆಗಿದ್ದೀರಾ, ಯಾವ ಕಾರಣಕ್ಕಾಗಿದ್ದೀರಾ ಅಂತ ಪ್ರತಿಯೊಬ್ಬರಿಗೂ ಗೊತ್ತು. ಹೋಪ್ ಏನೋ ಮಾಡ್ತಿದ್ದೀರಾ, ಬಟ್ ಈ ಥರ ಕಮೆಂಟ್ಸ್ ಎಲ್ಲ ಏನಕ್ಕೆ ಸರ್? ಇಫ್ ಇನ್ ಕೇಸ್ ನಿಮಗೆ ಕಾನ್ಫ್ಲಿಕ್ಟ್ ಇದ್ದರೆ, ಸಿಂಹ ಜೊತೆ ಇದ್ದರೆ ಅವ್ರ ಬಗ್ಗೆ ಮಾತ್ರ ಮಾತಾಡಿ ಸರ್. ಅವ್ರ ಫ್ಯಾಮಿಲಿ ನೆನಕ್ಕೆ ತರ್ತೀರಾ ಇಲ್ಲಿ? ಆ್ಯಂಡ್ ಸೀರಿಯಸ್ ಆಗಿ ಹೇಳ್ತೀನಿ, ಪಾಲಿಟಿಕ್ಸ್ ಆಗಿ ತಗೊಂತಿಲ್ಲ ಯಾರು. ಈ ಚೈಲ್ಡ್ ನನ್ನ ಮಕ್ಕಳು ಬಂದ್ಬಿಟ್ಟು ಈ ಪಾಲಿಟಿಕ್ಸ್ಗೆ 25 ವರ್ಷ 30 ವರ್ಷ ಯಂಗ್ ಬ್ಲಡ್ಡು ಕುತ ಅನ್ಸುತ್ತೆ. ಎಲ್ಲೇ ಆಗಲಿ, ನಾಟ್ ಇವನ್ ಪಾಲಿಟಿಕ್ಸ್ ಅಂತಲ್ಲ, ಎಲ್ಲೇ ಆಗಲಿ ಪೇರೆಂಟ್ಸ್ನ ತರಬೇಡಿ. ಎಲ್ಲ ಯಾವುದಕ್ಕೂ ಸ್ವಲ್ಪ ಥಿಂಕ್ ಮಾಡಿ ಮಾತಾಡಿ. ಪಬ್ಲಿಕ್ ಫಿಗರ್ಸ್ ಆಗಿ ಒಂದು ಕಾಮೆಂಟ್ ಮಾಡಿದ್ರೆ ಅದು ತುಂಬ ವೈರಲ್ ಆಗುತ್ತೆ. ಬಿಕಾಸ್ ಯು ಆರ್ ಪಬ್ಲಿಕ್ ಫಿಗರ್ಸ್. ಸ್ವಲ್ಪ ಅರ್ಥ ಮಾಡ್ಕೊಂಡು ಮಾತಾಡಿ ಸರ್, ಸ್ವಲ್ಪ ಅರ್ಥ ಮಾಡ್ಕೊಂಡು ಬಿಹೇವ್ ಮಾಡಿ ಸರ್. 1000 ಜನ ನೋಡ್ತಿರ್ತಾರೆ ನಿಮ್ಮನ್ನ ಆಚೆ. ಲಿಟರಲಿ ಆ ವಿಡಿಯೋ ನೋಡಿದಾಗ ತುಂಬ ಡಿಸ್ಟರ್ಬ್ ಆಯಿತು ಮೈಂಡ್. ಆ್ಯಂಡ್ ಶೇಮ್ ಆನ್ ಯು ಪೀಪಲ್, ಲಿಟರಲಿ ಶೇಮ್ ಆನ್ ಯು ಪೀಪಲ್. ಈ ವಿಷಯದ ಮೇಲೆ ನಿಮ್ಮ ಅನಿಸಿಕೆ ಏನಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮೋರ್ ವೀಡಿಯೋಸ್ಗಾಗಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟಿಲ್ ದೆನ್ ಬಾಯ್.